ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನೈತೆ ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಾರ್ ಅಲ್ಲಿ ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅವರಿಗೋಸ್ಕರ ನಮ್ಮ ನಿಕ್ ಆರ್ಟಿಸ್ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕರ್ಕೊಂಡು ಈಗಾಗಲೇ ಕಾಯ್ತಾ ಇರ್ತಾರೆ. ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾ ಇರ್ತಾರೆ, ಇಲ್ಲ ನೀನು ಸಸ್ಪೆಂಡ್ ಆಗಿದೆಯಾ, ನೀನು ಇಲ್ಲಿ ಬರೋಗೆ ಇಲ್ಲ, ಇಲ್ಲಿಂದ ಸೀದಾ ಹೊರಟೋಗ್ಬಿಡು ಅಂತ ನಮ್ಮ ನಿಕ್ ಆರ್ಟಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಓಕೆ ನಾನು ಹೋಗ್ತೀನಿ, ನಾನು ನನಗೋಸ್ಕರ ಹೋಗ್ತಾ ಇಲ್ಲ, ಇಲ್ಲಿರ್ತಕ್ಕಂತಹ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಮುಖನ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಗಾಡಿ ಒಳಗಡೆ ಹತ್ತು ಕೂತ್ಕೋತಾರೆ. ಬಟ್ ಆ ಕಡೆ ಸೈಡ್ ಇಂದ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ಕೋಡಿ ರೋಡ್ಸ್ ಅವ್ರನ್ನ ಕೆಳಗಡೆ ಹೇಳ್ಕೊತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ರಿಂಗಿಗೆ ಹೋಗ್ತಾರೆ. ಅಂಡ್ ರಿಂಗಿಗೆ ಹೋಗಿ ನಿಕ್ ಆರ್ಟಿಸ್, ಈಗ ನೀನು ಡ್ರೂ ಮ್ಯಾಕೆಂಟೈರ್ ಅವರ ಸಸ್ಪೆನ್ಷನ್ ನ ವಾಪಸ್ ತಗೋಬೇಕು, ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ನಾನು ಸರಿಯಾದ ಪಾಠನ ಕಲಿಸಬೇಕು. ಡ್ರೂ ಮ್ಯಾಕೆಂಟೈರ್ ನಿಜವಾಗ್ಲೂ ಕೂಡ ಒಂದು ಕಾಕ್ರೋಚ್ ತರ. ಅವನು ಕಳೆದ ವಾರ ಯಾವ ಬಸ್ ಒಳಗಡೆ ನನ್ನ ಹೆಂಡತಿ ಹಾಗೆ ನನ್ನ ಮಗು ಮಲ್ಕೊಳ್ಳುತ್ತೋ ಅದೇ ಬಸ್ ಒಳಗಡೆ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದ. ನಿಜವಾಗ್ಲೂ ಅವನು ಈ ಒಂದು ಪ್ರಪಂಚದಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ. ಅಂಡ್ ಕಾಕ್ರೋಚ್ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ, ತುಣಿದು ಸಾಯಿಸಾಕ್ತಿವಿ. ಅಂಡ್ ಅದೇ ರೀತಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ನಾನು ಸ್ಟಾಂಪ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಅದ್ಭುತವಾದ ಪ್ರೋಮೋನ ಕಟ್ ಮಾಡಿ ಅಲ್ಲಿಂದ ಹೊರಗಡೆ ಹೊರಟೋಗ್ತಾರೆ. ನಿಜವಾಗ್ಲೂ ಕೂಡ ಚೆನ್ನಾಗಿತ್ತು. ಸ್ಮ್ಯಾಕ್ ಡೌನ್ ಓಪನಿಂಗ್ ಒಂದು ರೀತಿ ಡಿಫರೆಂಟ್ ಆಗಿ ಪ್ರಾರಂಭ ಆಗಿತ್ತು. ಇದಾದ್ಮೇಲೆ ನಮಗೆ ಇಲ್ಜಾ ಡ್ರ್ಯಾಗನೋವಾ ಹಾಗೆ ಕಾರ್ಮೆಲೋ ಹೈಸ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರ್ದಾದ್ರೆ ಆಫ್ ಕೋರ್ಸ್ ಮ್ಯಾಚ್ ಎಲ್ಲರಿಗೂ ಕೂಡ ಗೊತ್ತಿತ್ತು, ಅದ್ಭುತವಾಗಿರುತ್ತೆ ಅಂತ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ತಮಾಸೋ ಚಾಂಪಾ ಅವರು ಬಂದು ಕಾರ್ಮೆಲೋ ಹೈಸ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಅದನ್ನ ರೆಫ್ರಿ ನೋಡೋದಿಲ್ಲ. ಅಂಡ್ ಹಿಂಗೆ ನಮ್ಮ ತಮಾಸೋ ಚಾಂಪಾ ಅವರ ಹೆಲ್ಪ್ ಇಂದ ನಮ್ಮ ಡ್ರ್ಯಾಗನೋವಾ ಅವರು ವಿನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ನಾನು ಚಾಂಪಾ ಅವರ ಹೆಲ್ಪ್ ಇಂದ ಗೆದ್ದೀನಿ ಅಂತ. ಅಂಡ್ ಬ್ಯಾಕ್ ಸ್ಟೇಜ್ ಗೆ ಹೋಗಿ ನಮ್ಮ ಡ್ರ್ಯಾಗನೋವಾ ಅವರು ಕಂಪ್ಲೇಂಟ್ ಮಾಡ್ತಾರೆ ನಿಕ್ ಆರ್ಟಿಸ್ ಅವರಿಗೆ, ಚಾಂಪಾ ಅವರು ನನ್ನ ಹಿಂದೆ ಬರ್ತಾನೆ ಇದ್ದಾರೆ. ಅಂಡ್ ಫೈನಲಿ ನಾನು ಅವ್ರಿಗೂ ಕೂಡ ಒಂದು ಅವಕಾಶನ ಕೊಡ್ತೀನಿ, ಮುಂದಿನ ವಾರ ನಾನು ನನ್ನ ಚಾಂಪಿಯನ್ಶಿಪ್ ನ ಚಾಂಪಾ ಅವರ ಮೇಲೆ ಡಿಫೆಂಡ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಡ್ರ್ಯಾಗನೋವಾ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಕೈರಿಸೇನ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ರಿಂಗ್ ಸೈಡ್ ಅಲ್ಲಿ ನಮ್ಮ ಶಾರ್ಟ್ ಫೇರ್ ಹಾಗೆ ಆಸ್ಕಾ ಅವರು ಕೂಡ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಸಿಸ್ಟರ್ ಅಬಿಗೈಲ್ ನ ಕನೆಕ್ಟ್ ಮಾಡಿ ಕೈರಿಸೇನ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ನಮಗೆ ನಾಯಾ ಜಾಕ್ಸ್ ಹಾಗೆ ಲಾಸ್ಟ್ ಲೆಜೆಂಡ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಬಂದು ಶಾರ್ಟ್ ಫೇರ್, ಅಲೆಕ್ಸಾ ಬ್ಲಿಸ್, ಆಸ್ಕಾ ಹಾಗೆ ಕೈರಿಸೇನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಎತ್ತಿಡಿದು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರನ್ನ ನಿಕ್ ಆರ್ಟಿಸ್ ಅವರು ತನ್ನ ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಂಡ್ ಅಲ್ಲಿ ನಮ್ಮ ರಿಕ್ಕಿ ಸ್ಟೈನ್ ಹಾಗೆ ಒಬಾ ಫೇಮಿ ಅವರು ಇರ್ತಾರೆ. ಅಂಡ್ ಅವರಿಬ್ಬರಿಗೆ ನಮ್ಮ ನಿಕ್ ಆರ್ಟಿಸ್ ಹಾಗೆ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, NXT ಡೆಡ್ ಲೈನ್ ಅಲ್ಲಿ ನಿಮ್ಮ ನಡುವೆ ಮ್ಯಾಚ್ ಆಗ್ತಾ ಇದೆ. ಅಂಡ್ ನಿಮ್ಮಿಬ್ಬರಲ್ಲಿ ಯಾರೇ ಗೆದ್ರು ಕೂಡ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಇದೆಯಲ್ಲ, ಆ ಒಂದು ಶೋ ಅಲ್ಲಿ ನನ್ನನ್ನ ನಿಮ್ಮಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಫೇಸ್ ಮಾಡ್ತಾರೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ರು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ NXT ಯ ಟ್ಯಾಲೆಂಟ್ ಗಳು ಮೈನ್ ರಾಸ್ಟರ್ ನ ಟ್ಯಾಲೆಂಟ್ ಗಳನ್ನ ಫೇಸ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಆಲ್ಬಾ ಫೈರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಕೂಡ ಇರ್ತಾರೆ. ಅಂಡ್ ಅವರು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಬೇಕಾದ್ರೆ ನಮ್ಮ ಜೂಲಿ ಅವರೆಲ್ಲ ಬಂದ್ಬಿಟ್ಟು ಚೆಲ್ಸಿಯಾ ಗ್ರೀನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಕಡೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಆಲ್ಬಾ ಫೈರ್ ಅವರಿಗೆ ಜೇಡ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರ್ನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮಗೆ MFT ಯ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಹಾಗೆ ಅವರ ಕಂಪ್ಲೀಟ್ ಫ್ಯಾಕ್ಷನ್ ರಿಂಗಿಗೆ ಬರುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ಈಗ ನಾನು ಸ್ಯಾಮಿ ಝೈನ್ ಅವರಿಂದ ತುಂಬಾ ದೂರ ಬಂದಿದ್ದೀನಿ. ಅಂಡ್ ಈಗ ನಾನು ಹಾಂಕಲ್ ಹೌಡಿ ಹಾಗೆ ವೈಟ್ ಸಿಕ್ಸ್ ಬಗ್ಗೆ ಮಾತಾಡಬೇಕು. ಅವರು ನನ್ನ ಮೇಲೆ ಕಣ್ಣಿಟ್ಟಿದ್ದಂಗೆ ನಾನು ಕೂಡ ಅವ್ರ ಮೇಲೆ ಕಣ್ಣಿಟ್ಟಿದ್ದೀನಿ. ಕಳೆದ ವಾರ ನನ್ನ ಇಂಟ್ರೊಡಕ್ಷನ್ ಅವರಿಗೆ ಕೊಡೋದಕ್ಕೆ ಆಗ್ಲಿಲ್ಲ. ಅಂಡ್ ಈಗ ನಾನು ಹೇಳ್ತಾ ಇದ್ದೀನಿ, ನಾನು ಸೋಲೋ ಸಿಕೋವಾ, ಇದು ನನ್ನ ಶೋ, ಹಾಗೆ ಇದು ನನ್ನ ರಿಂಗ್. ಅಂಡ್ ಹಾಂಕಲ್ ಹೌಡಿ, ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಬ್ರೇ ವೈಟ್ ದ ಎಲ್ಲದನ್ನು ಕೂಡ ನೀನು ನಿಂದು ಅನ್ಕೊಂಡಿದ್ಯಾ. ಅಂಡ್ ವೈಟ್ ಅನ್ನೋ ಒಂದು ನೇಮು ನಿಜವಾಗ್ಲೂ ಕೂಡ ನಿನಗೆ ಡಿಸರ್ವಿಂಗ್ ಅಲ್ಲ. ಬ್ರೇ ವೈಟ್ ನ ನೀನು ಏನೇನು ನಿಂದು ಅಂತ ಅನ್ಕೊಂಡಿದ್ಯೋ ಅದನ್ನೆಲ್ಲದನ್ನು ಕೂಡ ಆದಷ್ಟು ಬೇಗ ನಾನು ನಂದು ಹಾಕಿಸ್ಕೊಳ್ತೀನಿ, ಯಾಕಂದ್ರೆ ನನ್ನಿಂದ ಅದು ಸಾಧ್ಯ. ಅಂಡ್ ಅದನ್ನ ನಾನು ಯಾವತ್ತೂ ಕೂಡ ನಿನ್ನಿಂದ ಕಿತ್ಕೋತೀನಿ. ಅಂಡ್ ಅದನ್ನ ನೀನು ಕೂಡ ಲೀವ್ ಮಾಡು ಅಂತ ಹೇಳಿ ನಮ್ಮ ಬ್ರೇ ವೈಟ್ ಅವರ ನೇಮ್ನು ಕೂಡ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಡ್ರಾಪ್ ಮಾಡಿ, ಹಾಂಕಲ್ ಹೌಡಿ ಡ್ಯಾಲಸ್ ಆಗಿದ್ದಾಗ ಅವರು ಲೀವ್ ಅಂತ ಬರ್ತಿದ್ರಲ್ಲ ಅದನ್ನು ಕೂಡ ಹೇಳಿ ಮೈಕ್ ನ ಡ್ರಾಪ್ ಮಾಡಿ ಹೋಗ್ತಾ ಇರ್ತಾರೆ. ಸಡನ್ ಆಗಿ ವೈಟ್ ಸಿಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ವೈಟ್ ಸಿಕ್ಸ್ ಹಾಗೆ MFT ಅವರ ನಡುವೆ ಒಂದು ಬ್ರಾಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ವೈಟ್ ಸಿಕ್ಸ್ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಏನೇ ಆಗ್ಲಿ ಗೈಸ್, ಸೋಲೋ ಸಿಕೋವಾ ಅವರ ಪ್ರೋಮೋ
ಮಾತ್ರ ಚೆನ್ನಾಗಿತ್ತು ಅಂಡ್ ಈ ಒಂದು ಫ್ಯೂಡಿಗೆ ನಾನು ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನನಗೆ ಇಷ್ಟ ಆಗಿದ್ದು ಕೋಡಿ ರೋಡ್ಸ್ ಅವರ ಸೆಗ್ಮೆಂಟು ಹಾಗೆ ಈ ಒಂದು ಸೆಗ್ಮೆಂಟು ಹಾಗೆ ಮೈನ್ ಇವೆಂಟ್ ಮ್ಯಾಚ್ ಅಷ್ಟೇ. ಅದನ್ನ ಬಿಟ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ಬೇರೆ ಅಂತದ್ದು ಏನು ಇರಲಿಲ್ಲ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಫೈನಲ್ಸ್ ಎಲ್ ನೈಟ್ ಹಾಗೆ ಗ್ರೇಟ್ ಗಂತರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಗುರು. ನಿಜವಾಗ್ಲೂ ನನಗಂತೂ ಮ್ಯಾಚ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂಡ್ ಎಲ್ ನೈಟ್ ಅವರ ಮ್ಯಾಚ್ ಲಿಟರಲಿ ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಆ ರೀತಿ ಇತ್ತು ಇವರಿಬ್ಬರ ಪರ್ಫಾರ್ಮೆನ್ಸ್. ಲಿಟರಲಿ ಪವರ್ ಬಮ್ ನ ಹಾಕಿದ್ರು ಕೂಡ ನಮ್ಮ ಎಲ್ ನೈಟ್ ಅವರು ಕಿಕ್ಔಟ್ ಮಾಡ್ತಾ ಇದ್ದಾರೆ. ಆ ಕಡೆ BFT ಹಾಕಿದ್ರು ಕೂಡ ನಮ್ಮ ಗಂತರ್ ಅವರು ತನ್ನ ಕಾಲ್ನ ರೋಪ್ ಮೇಲ್ಗಡೆ ಇಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಇವರಿಬ್ರು ಕೂಡ ಸೇರ್ಕೊಂಡು ಈ ಒಂದು ಮ್ಯಾಚ್ ನ ತಗೊಂಡು ಹೋಗ್ತಾರೆ ಅಂಡ್ ಎಂಡಿಂಗ್ ಅಲ್ಲಿ ನೀವು ನಾರ್ಮಲ್ ಆಗಿ ನೋಡಿರ್ತೀರಾ ಟ್ಯಾಪ್ ಔಟ್ ಮಾಡಬೇಕಾದ್ರೆ ಆ ಒಂದು ಫೀಲ್ ಬರ್ತಾ ಇರೋದಿಲ್ಲ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲ್ ನೈಟ್ ಅವರು ಟ್ಯಾಪ್ ಔಟ್ ಮಾಡಬೇಕಾದ್ರೆ ಹೌದು ಗುರು ನಿಜವಾಗ್ಲೂ ಕೂಡ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಟ್ಯಾಪ್ ಔಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಎಷ್ಟು ಎಲ್ಬೋ ಡ್ರಾಪ್ಗಳನ್ನ ಅವರ ನೆಕ್ಕಿಗೆ ಕನೆಕ್ಟ್ ಮಾಡಿ ಲಾಕ್ ನ ಹಾಕಿ ಗಂತರ್ ಅವರು ಟ್ಯಾಪ್ ಔಟ್ ಮಾಡಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಟ್ಯಾಪ್ ಔಟ್ ಮುಖಾಂತರ ನಮ್ಮ ಗಂತರ್ ಅವರು ವಿನ್ ಆಗಿದ್ದಾರೆ ಅಂಡ್ ಅವರು ಜಾನ್ಸಿನಾ ಅವರಿಗೆ ಒಂದು ವಾರ್ನಿಂಗ್ ನ ಕೂಡ ಕೊಟ್ಟಿದ್ದಾರೆ. ಜಾನ್ಸಿನಾ ನೀನು ನೋಡಿದೆ ಅಲ್ವಾ, ನಿನ್ನನ್ನು ಕೂಡ ನಾನು ಟ್ಯಾಪ್ ಔಟ್ ಮಾಡಿಸ್ತೀನಿ ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೀನು ಖಂಡಿತವಾಗ್ಲೂ ಕೂಡ ಗಿವ್ ಅಪ್ ಮಾಡ್ತೀಯಾ ಅಂತ ನಮ್ಮ ಗಂತರ್ ಅವರು ಜಾನ್ಸಿನಾ ಅವರಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಓವರ್ ಆಲ್ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ಮಂಡೇ ನೈಟ್ ಯಾವ ರೀತಿ ಇತ್ತು ಅದೇ ರೀತಿ WWE ಅವರು ಸ್ಮ್ಯಾಕ್ ಡೌನ್ ಕೂಡ ಬುಕ್ ಮಾಡಿದ್ರು ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 3 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮಗೆ ಅನ್ನಿಸ್ತು ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗುತ್ತೆ ಯಾಕಂದ್ರೆ ಕಣ್ಬಿಟ್ಟು ನೋಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.